ಅಭಿವೃದ್ಧಿ ಅನ್ನುವಂತಹದ್ದು ಜನಸಂಖ್ಯೆಯ ಆಧಾರದಲ್ಲಿ ಮಾಡುವಂತಹದ್ದು. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಸ್ತಾರವಾದಂತಹ ಗುಡ್ಡ ಕಾಡುಗಳಿಂದ ತುಂಬಿರೋದ್ರಿಂದ ಜನಸಂಖ್ಯೆ ಕಡಿಮೆ ಇದೆ. ಆದ್ದರಿಂದ ಅಭಿವೃದ್ಧಿ ಅನ್ನುವಂಥದ್ದು ಸಂಪೂರ್ಣವಾಗಿ ಇಲ್ಲಿ ಆಗ್ತಾ ಇಲ್ಲ. ಕೆಲವು ಕಡೆಗಳಲ್ಲಿ ಮೂಲ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳಿಲ್ಲ, ಕೆಲವು ಕಡೆಗಳಲ್ಲಿ ಬಸ್ಗಳು ಓಡಾಟವನ್ನು ನಡೆಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ವಯಸ್ಸಾದಂಥವರು ನಗರಗಳಿಗೆ ಅಲೆದು ಸೋತೋಗ್ತಾರೆ. ಆ ದೃಷ್ಟಿಯಿಂದ ಇಲ್ಲಿ ಯಲ್ಲಾಪುರ ತಾಲೂಕಿನ ಕಾನಕೊಡ್ಲಿನ 80 ವರ್ಷದ ವಯೋವೃದ್ಧೆಯೊಬ್ಬರು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. 10 ವರ್ಷಗಳಿಂದ ನಾನಿಲ್ಲಿ ಆಧಾರಿಗಾಗಿ ಅಲ್ದಾಡ್ತಾ ಇದ್ದೇನೆ, ನನಗೆ ಆಧಾರ್ ಸಿಕ್ಕಿಲ್ಲ, TC ಕೊಡಿ ಅಂತ ಕೇಳ್ತಾರೆ, ರೇಷನ್ ಕಾರ್ಡ್ ಕೇಳ್ತಾರೆ. ರೇಷನ್ ಕಾರ್ಡ್ ಕೂಡ ಇನ್ನೂ ಆಗಿಲ್ಲ, ರದ್ದಾಗಿದೆ, ಹೊಸದಾಗಿ ಮಾಡೋಕ್ಕಾಗಿಲ್ಲ. ಈ ಎಲ್ಲ ಕಾರಣಗಳಿಂದ ನನಗೆ 10 ವರ್ಷಗಳಿಂದ ಆಧಾರನ್ನೇ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ. ಆದ್ದರಿಂದ ನನಗೆ ನರೇಂದ್ರ ಮೋದಿಯವರೇ ದಯವಿಟ್ಟು ನನಗೆ ಆಧಾರನ್ನು ಮಾಡಿಸಿಕೊಡುವಂತಹ ಕೆಲಸವನ್ನು ಮಾಡಿ ಅಂತ ಹೇಳಿಬಿಟ್ಟು ಈ ವಯೋವೃದ್ಧರು ಆಧಾರಕ್ಕಾಗಿ ಪತ್ರವನ್ನು ಮೋದಿಗೆ ಬರೆದಿದ್ದಾರೆ. ನನ್ನಂತೆ ಹಲವಾರು ಜನರಿಗೆ, ವಯಸ್ಸಾದವರಿಗೆ ಆಧಾರ್ ಕಾರ್ಡು ಆಗಿಲ್ಲ, ಹಾಗೆ ರೇಷನ್ ಕೂಡ ಆಗಿಲ್ಲ. ನಾವು ನಗರಕ್ಕೆ ಹೋಗಿ ಮಾಡಿಸ್ಕೊಳ್ಳೋದು ಕೂಡ ತೀರಾ ಕಷ್ಟ. ನನ್ನಂತೆ ಇರುವಂಥ ಹಲವಾರು ಜನರಿಗೆ ಹಾಗೂ ನನಗೆ ಮರಣ ನಂತರ ಮಕ್ಕಳಿಗೆ ಅನುಕೂಲ ಆಗೋದಕ್ಕೋಸ್ಕರ, ಮರಣ ಪ್ರಮಾಣ ಪತ್ರ ಸಿಗೋದಕ್ಕೋಸ್ಕರನಾದರೂ ಕೂಡ ನಮಗೆ ಆಧಾರ್ ಮಾಡಿಸ್ಕೊಡಿ ಅನ್ನುವಂತಹ ಮನವಿಯನ್ನು ಇವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರಧಾನಿ ಮೋದಿಯವರಿಗೆ ಒಂದೇ ಅಲ್ಲದೆ ಜಿಲ್ಲಾಡಳಿತಕ್ಕೂ ಕೂಡ ಇವರು ಪತ್ರವನ್ನು ಬರೆದಿದ್ದಾರೆ. ಇವರು 80 ವರ್ಷದ ಹಿಂದೆಯೇ, ಅಂದರೆ ಆಗಿನ ಕಾಲದಲ್ಲೇ ಕೂಡ ಇವರು 4ನೇ ತರಗತಿಯನ್ನು ಕಲ್ತಿದ್ದಾರೆ. ಕನ್ನಡದಲ್ಲಿ ಸ್ಫುಟವಾಗಿ, ಸ್ವಚ್ಛವಾಗಿ ಕನ್ನಡದಲ್ಲಿ 1 ಪೇಜಿನ ಪತ್ರವನ್ನು ಮೋದಿಯವರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ಇವರು ಬರೆದಿದ್ದಾರೆ. ನನ್ನ ಹೆಸರು ಸರಸ್ವತಿ ರಾಮ ಹೆಗಡೆ ಅಂತ. ನಾನು ಕನ್ನೂರು ಹೆಗ್ಗರಣೆ ಗ್ರಾಮ, ಯಲ್ಲಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ನನಗೆ ಆಧಾರ್ ಕಾರ್ಡ್ ಕುರಿತಾಗಿ ನಾನು ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿರುತ್ತೇನೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಬರೆದಿರುತ್ತೇನೆ. ಹೀಗಾಗಿ ನನಗೆ ಆಧಾರ್ ಕಾರ್ಡು ಆಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ಕಳೆದ 8-10 ವರ್ಷಗಳಿಂದ ಆಧಾರ್ ಕಾರ್ಡಿಗಾಗಿ ಅಲೆದು ಸಾಕಾಯಿತು. ಪೋಸ್ಟ್ ಆಫೀಸು, ಆಧಾರ್ ಕೇಂದ್ರ, ಸೆಂಟ್ರಲ್ಲು, ಬ್ಯಾಂಕು ಎಲ್ಲ ಕಡೆ ತಿರುಗಿ ನನಗೆ ಸಾಕಾಗಿ ಹೋಯಿತು. ನಮಗೆಲ್ಲಿ ಒಂದು ಹಳ್ಳ ಇದೆ, ಈಗ ಪೂಲ್ ಆಯಿತು. ಆದ ಕಾರಣ ಆಧಾರ್ ಕಾರ್ಡಿಗಾಗಿ ನಾನು ಇದು ಮಾಡ್ತಾಯಿದ್ದೆ. ಇದು ಗ್ರಾಮೀಣ ಪ್ರದೇಶ, ಹಳ್ಳಿಗಾಡಿನ ಪ್ರದೇಶ. ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಇಲ್ಲಿ ಬರಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಎಷ್ಟು ದಿವಸ ಹಳ್ಳ ಇತ್ತು, ಈಗ ಪೂಲ್ ಆಗಿದೆ. ಆದ ಕಾರಣ ನಾನು ಮನೆಗೆ ಬಂದು ಆಧಾರ್ ಕಾರ್ಡ್ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಮತ ಹಾಕಿಸ್ಕೊಂಡು ಹೋಗ್ಲಿಕ್ಕೆ ಸಹ ಮನೆಗೆ ಬರುತ್ತಾರೆ. ಬಳಿಯಲ್ಲಿ ಇವೆರಡು ದಾಖಲೆಗಳಿವೆ. ಹಾಗಾಗಿ ಅದೇ ಇದಿಷ್ಟು ಹೇಳೋದು ಕೇಳಿ. ಅಲ್ಲಿ ಅಲದು ಸಾಕಾಯ್ತು. ಅದಕ್ಕಾಗಿ ಈಗ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೂ ಹಾಗೂ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿರುತ್ತೇನೆ.